ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಸಂಗ್ರಹ 65 ಟಿಎಂಸಿಗೆ ತಲುಪಿದೆ. ಈ ಹಿನ್ನೆಲೆ ರೈತರಿಗೆ ನೀರು ಬಿಡುಗಡೆ ಸಂಬಂಧ ಮಹತ್ವದ ಹೇಳಿಕೆಯನ್ನ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಕೊಟ್ಟಿದ್ದಾರೆ. ಇನ್ನು 4-5 ದಿನಗಳಲ್ಲಿ ಐಸಿಸಿ ಸಭೆ ನಡೆಸಿ ರೈತರ ಹಿತದೃಷ್ಟಿಯಿಂದ ಶೀಘ್ರವೇ ನೀರು ಹರಿಸುವಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ 65 ಟಿಎಂಸಿಗೆ ಏರಿಕೆಯಾಗಿರುವ ಹಿನ್ನೆಲೆ ನೀರಾವರಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಐಸಿಸಿ ಸಭೆಯನ್ನ ಮುನಿರಾಬಾದ್ನಲ್ಲಿ ನಡೆಸುವಂತೆ ಶಿಫಾರಸು ಮಾಡುವುದಾಗಿ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹೇಳಿದ್ದಾರೆ. ಸಭೆಯ ಬಳಿಕ ರೈತರ ಬೆಳೆಗಳಿಗೆ ತುಂಗಭದ್ರಾ ಜಲಾಶಯದಿಂದ ನೀರು ಹರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗುತ್ತೆ ಎಂದಿದ್ದಾರೆ. ಅಲ್ಲದೆ ಈ ವಿಚಾರವನ್ನ ಮುಖ್ಯಮಂತ್ರಿ ಅವರ ಗಮನಕ್ಕೂ ತಂದು ರೈತರಿಗೆ ಶೀಘ್ರವೇ ನೀರು ಬಿಡುಗಡೆ ಮಾಡುವಂತೆ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಇನ್ನು 4-5 ದಿನದಲ್ಲಿ ಐಸಿಸಿ ಸಭೆ ಕರೆಯಬೇಕು. ಈ ಬಾರಿ ಸಭೆಯನ್ನ ಮುನಿರಾಬಾದ್ನಲ್ಲಿ ನಡೆಸುವುದು ಉತ್ತಮ. ರೈತರ ಬೆಳೆಗಳಿಗೆ ಟಿಬಿ ಡ್ಯಾಂನಿಂದ ನೀರು ಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸುತ್ತೀನಿ. ಈ ವಿಚಾರವನ್ನ ಮುಖ್ಯಮಂತ್ರಿ ಅವರ ಗಮನಕ್ಕೂ ತಂದು ಕೂಡಲೇ ರೈತರಿಗೆ ನೀರು ಬಿಡುವಂತೆ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಶಾಸಕ ಜೆಎನ್ ಗಣೇಶ್ ಹೇಳಿಕೆ ಕೊಟ್ಟಿದ್ದಾರೆ. ತುಂಗಭದ್ರಾ ಜಲಾಶಯದ ನೀರು ಬಿಡುಗಡೆ ಕುರಿತು ರೈತರು ನಿರೀಕ್ಷೆಯಿಂದ ಕಾಯ್ತಾ ಇದ್ದು, ಶಾಸಕ ಗಣೇಶ್ ರವರ ಮಹತ್ವದ ಹೇಳಿಕೆ ಇದೀಗ ರೈತರಲ್ಲಿ ಖುಷಿ ಸುದ್ದಿಯಾಗುವ ನಿರೀಕ್ಷೆ ಇದೆ. ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ, ರಾಯಚೂರು, ಆಂಧ್ರ ಮತ್ತು ತೆಲಂಗಾಣ ಅಂದರೆ 3 ರಾಜ್ಯಗಳು ಮತ್ತು 4 ಜಿಲ್ಲೆಗಳ ಜೀವನಾಡಿಯಾಗಿರುವಂಥ ತುಂಗಭದ್ರಾ ಈಗಾಗಲೇ ನಮಗೆ ಭಾಳಷ್ಟು ಅಂದರೆ ಕೆಲವು ದಿನಗಳ ಹಿಂದೆ ಭಾಳಷ್ಟು ಏನು ನೀರು ಬರ್ತಾಯಿಲ್ಲ ಅಂತಂದು ಭಾಳಷ್ಟು ಇದಿತ್ತು. ಈಗಾಗಲೇ ನಾನು ಬೆಳಗ್ಗೆ ಅಧಿಕಾರಿಗಳಿಗೆ ಮಾತಾಡಿದಾಗ 64 ಸಹ 65 TMC ನೀರಿದೆ. ಕೇವಲ ಇನ್ನೊಂದು 5-10 ದಿನ ಒಳಗೆ ನಾವು ನೀರು ಕೊಡ್ಬೋದು ಅಂತಂದು ಅಧಿಕಾರಿಗಳು ಮತ್ತು ಅವ್ರ ಜೊತೆ ಕುಂತ್ಕೊಂಡು ಮಾತಾಡಿದ ಮೇಲೆ ಹೇಳಿದರು. ಹಾಗಾಗಿ ಈಗಾಗಲೇ ಸನ್ಮಾನ್ಯ CM ಗಮನಕ್ಕೆ ತಗೊಂಬಂದಿತ್ತು. ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು 2 ಏನು ಕೊಪ್ಪಳ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆ 2 ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು ಆದಷ್ಟು ಬೇಗ ಒಂದು ಮೀಟಿಂಗ್ ಕರೆದು ರೈತರು ಭಾಳಷ್ಟು ಏನು ಈಗಾಗಲೇ ನೀರು ಬರ್ತಾವ ಇಲ್ಲ ಅನ್ನೋದು ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ಹಂಗಾಗಿ ದೇವ್ರ ದಯ ಆದಷ್ಟು ಬೇಗ ನನಗೆ ಅಂದರೆ ಈಗಾಗಲೇ ಶೃಂಗೇರಿ ಈ ಭಾಗದಲ್ಲೆಲ್ಲ ಮಳೆ ಆಗ್ತಿದೆ. ಹಂಗಾಗಿ ಆದಷ್ಟು ಬೇಗ ಏನಂದರೆ ಒಂದು ಬೆಳೆಗೆ ನೀರು ಕೊಟ್ಟರು ಕೂಡ ಅಥವಾ 2 ಬೆಳೆಗೆ ನೀರು ಕೊಟ್ಟರು ಕೂಡ ಸಫಿಷಿಯೆಂಟ್ ನೀರಂತೂ ಬೇಕಾಗ್ತವ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಈಗಾಗಲೇ TB ಬೋರ್ಡ್ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದಾದಮೇಲೆ ಜಿಲ್ಲಾ ಮಂತ್ರಿಗಳಿಗೆ ಇವರಿಗೆಲ್ಲ ಮನವಿ ಮಾಡಿದ್ವಿ. ಆದಷ್ಟು ಬೇಗ, ಯಾಕಂದರೆ ಈಗಾಗಲೇ ಭಾಳಷ್ಟು ಜನ ರೈತರು ಸಸಿ ಮಂಡಿಗಳು ಹಾಕ್ಯಂದಾರ. ಅನೇಕ ಬೆಳೆಗಳು ಈಗಾಗಲೇ ಡ್ರೈ ಒಣಗಾಕತ್ಯಾವ. ಹೀಗಾಗಿ ನಾನು ಆದಷ್ಟು ಬೇಗ ಒಂದು ಮೀಟಿಂಗ್ ಏನು ಅರೇಂಜ್ ಮಾಡಿ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಇವಾಗ ಏನು ನೀರು ಏನು ಬಿಡುಗಡೆ ಮಾಡಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಗೊಂಬರ್ತೀನಿ. ರೈತರು ದಯವಿಟ್ಟು ತಾಳ್ಮೆ ಇರಬೇಕಾ ಅಂತ ನಾನು ಈ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತುಂಗಭದ್ರಾ ಏನು ನಮ್ಮ ಡ್ಯಾಮಲ್ಲಿ ನಾವು ಏನು ಮೀಟಿಂಗ್ ಕರೆದ್ರೆ ಅಲ್ಲಿ ಕೆಲವೊಂದು ರೈತರು ಏನು ಅವರ ಅನಿಸಿಕೆಗಳು ನಾವು ಕೇಳ್ಬೋದು. ಹಾಗಾಗಿ ಈ ಸದ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಮಂತ್ರಿಗಳು 2 ಜಿಲ್ಲಾ ಮಂತ್ರಿಗಳಿಗೆ ಗಮನಕ್ಕೆ ತಗೊಂಬರ್ತೀನಿ. ಈ ಸದ್ಯ ಮುನಿರಾಬಾದ್ನಲ್ಲೇ ಸಭೆ ಕರೀಲಿಕ್ಕೆ ಹೇಳ್ತೀನಿ ಅವ್ರಿಗೆ. ಯಾಕಂದರೆ ಇಲ್ಲಿ ಆದರೆ ಒಂಥರ ಕಳೆನೇ ಬೇರೆ ಇರ್ತಿತ್ತು. ಹಂಗಾಗಿ ಆ ಮೀಟಿಂಗ್ ಕೂಡ ಇಲ್ಲೇ ಆಗಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಯಾರೋ ಒಬ್ಬರ ಪ್ರಜಾರಿಂದ ಅಂದರೆ ಈ ಆಂಧ್ರ ಬೋರ್ಡ್ನರ್ ಅಲ್ಲಿಗೆ ಬರಲ್ಲ, ಇಲ್ಲಿಗೆ ಬರಲ್ಲ, ಏನೋ ಒಂದು ಕನ್ವೆಂಟ್ ಆಗಲ್ಲ, ಇವನ್ನೆಲ್ಲ ಅವೆಲ್ಲ ಲೆಕ್ಕಕ್ಕೆ ಇಡಬಾರ್ದು. ಇವತ್ತು ತೆಲಂಗಾಣ, ಆಂಧ್ರ ಮತ್ತು ಕರ್ನಾಟಕ ಏನು ಅಧಿಕಾರಿಗಳಿದ್ದಾರೆ, 3 ಅಧಿಕಾರಿಗಳು 2 ಜಿಲ್ಲಾ ಉಸ್ತುವಾರಿ ಸಚಿವರು ಪ್ಲಸ್ ಸರ್ಕಾರ ಇಲ್ಲೇ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾರೆ.